ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಅಧಿಕಾರಿಗಳು ವರ್ಸಸ್ ರೈತರ ಜಟಾಪಟಿ ಬೆನ್ನಲ್ಲೇ ಬಿಡದಿ ಸದ್ಯ ರಣಾಂಗಣ. ಸರ್ವೆ ಮಾಡೋಕೆ ಜಿಲ್ಲಾಡಳಿತಾನೇ ಹಿಂದೇಟು ಹಾಕ್ತಾ ಇದೆ. ಈ ನಡುವೆ ಈ ಬಡಿದಾಟ ರಾಜಕೀಯ ವಾಗ್ಯುದ್ಧಕ್ಕೂ ಎಡೆ ಮಾಡಿಕೊಟ್ಟಿದೆ. ಸರ್ಕಾರದ ವಿರುದ್ಧ ಸಮರ ಸಾರಿರುವಂತಹ ದಳಪತಿಗಳು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಧೈರ್ಯ ಇದ್ರೆ ನನ್ನ ಮೇಲೆ ಕೇಸ್ ಹಾಕಿ ಅಂತ ಹೇಳಿ ಎಚ್ಡಿಕೆ ಚಾಲೆಂಜ್ ಮಾಡಿದ್ದಾರೆ. ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣಾ ಕೂತಿನಿಂತಲೂ ಬರೆದಿದ್ದೆ. ನೀವು ನನ್ನೇ ಹಾಕಬೇಕಾಗಿತ್ತಾಗಿದ್ರೆ ನನ್ನ ಹೆಸರನ್ನೇ ಹಾಕೊಳ್ಳಿ, ಅಷ್ಟು ಧೈರ್ಯ ಇದ್ರೆ. ರಾಮನಗರದ ಬಿಡದಿ ಸದ್ಯ ರಣರಂಗವಾಗೋಗಿದೆ. ಟೌನ್ಶಿಪ್ ಪರ ವಿರೋಧ ಅಂತ ರೈತರು ಹೋರಾಟಕ್ಕಿಳಿದಿದ್ದಾರೆ. ಇದು ರಾಜಕೀಯ ವಾಗ್ಯುದ್ಧಕ್ಕೂ ರಣವೀಳ್ಯ ಕೊಟ್ಟಿದೆ. ದಳಪತಿಗಳಂತೂ ರಾಜ್ಯ ಸರ್ಕಾರದ ವಿರುದ್ಧ ಪಾಂಚಜನ್ಯ ಮೊಳಗಿಸಿದ್ದಾರೆ. ಟೌನ್ಶಿಪ್ ಕೈ ಬಿಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಎಚ್ಡಿಡಿ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸಿಎಂ ಡಿಕೆಶಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ ಬರೆದಿದ್ದಾರೆ. ಒಂದು ವೇಳೆ ಮನವಿ ತಿರಸ್ಕರಿಸಿದ್ರೆ ವಿಧಾನಸೌಧದಲ್ಲಿರುವ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದೊಡ್ಡಗೌಡ್ರು ಸರ್ಕಾರಕ್ಕೆ 4 ರಿಂದ 5 ದಿನ ಗಡುವು ಕೂಡ ಕೊಟ್ಟಿದ್ದಾರೆ. ಈ ಬಡ ರೈತರು 60,000 ಲೀಟರ್ ಹಾಲು ಕರೆದು ಒಂದು ತುತ್ತನ್ನ ತಿನ್ನೋರಿದ್ದಾರಲ್ಲ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣಾ ಕೂತಿನಿಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ಧೈರ್ಯ ಇದ್ರೆ ನನ್ನನ್ನೇ A1 ಮಾಡಿ ಅಂತ ಡಿಕೆಗೆ ಎಚ್ಡಿಕೆ ಸವಾಲ್. ಇನ್ನು ರೈತರ ವಿರುದ್ಧ ದೂರು ದಾಖಲಿಸಿದ್ದಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ರೈತರ ಮೇಲೆ ದೂರು ದಾಖಲಿಸಲಾಗಿದೆ, ನಿಮಗೆ ಧೈರ್ಯ ಇದ್ರೆ ನನ್ನ ಮೇಲೆ ಹಾಕಿ ಅಂತ ಗುಡುಗಿದ್ದಾರೆ. ಅಲ್ಲದೆ ರೈತರೇ ಶಾಂತವಾಗಿ ಪ್ರತಿಭಟನೆ ಮುಂದುವರಿಸಿ, ನಾನು ನಿಮ್ಮ ಬೆಂಬಲಕ್ಕೆ ಇದ್ದೇನೆ ಎಂದಿದ್ದಾರೆ. ಒಂದು ಮುರಳಿ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಅವನು ಕಂಪ್ಲೇಂಟ್ನಲ್ಲಿ ಯಾರ ಹೆಸರುಗಳನ್ನ ಹೇಳಿಲ್ಲ. ಇಲ್ಲಿ ಕಂಪ್ಲೇಂಟ್ನಲ್ಲೇ ನೀವು ಉದ್ದೇಶಪೂರ್ವಕವಾಗಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದರ ಹಠಯಾತಿಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾಪ ಹೇಳ್ತಾರೆ, ಅವರೆಲ್ಲ ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತ ಹೇಳಿ. ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ, ತಯಾರಾಗಿದ್ದೀನಿ. ಕೇಸ್ ನನ್ನ ಮೇಲೆ A1 ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದ್ರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನ ಹಾಕ್ಸೋರು ಏನು ಅಪಾದನೆ ಮಾಡ್ತಾವ್ರಲ್ಲ, ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. A1 ನನ್ನೇ ಹಾಕಬೇಕಾಗಿತ್ತಾಗಿದ್ರೆ ಇತ್ತೆಲ್ಲ ನಾನು ನೋಡಿದೆ ಟಿವಿನಲ್ಲಿ ಅಪಾದನೆ ಮಾಡ್ತಾ ಇದ್ರು. ನನ್ನ ಹೆಸರನ್ನೇ ಹಾಕೊಳ್ಳಿ, ಅಷ್ಟು ಧೈರ್ಯ ಇದ್ರೆ. ರೈತರ ಗಲಾಟೆ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ. ಇನ್ನು ಬಿಡದಿಯಲ್ಲಿ ನಿನ್ನೆ ರೈತರು ಗಲಾಟೆ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಕಾರಣ. ರೈತರ ಗಲಾಟೆ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಅಂತ ಕಾಂಗ್ರೆಸ್ ಶಾಸಕರು ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಪಾಪದ ಕೂಸನ್ನ ಎಚ್ಡಿಕೆಯೇ ನಿರ್ಮಾಣ ಮಾಡಿದ್ದು. ಡಿಕೆಶಿ ಸಿಎಂ ಆಗಿದ್ದನ್ನ ಸಹಿಸದೆ ರೈತರನ್ನ ಎತ್ತಿಕಟ್ತಿದ್ದಾರೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ದಾರೆ. ಇದೇ ವೇಳೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೂಡ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನ ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರ ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು
ಇವತ್ತು ರಾಜಕೀಯದ ಉದ್ದೇಶದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಒಂದು ದೊಡ್ಡ ಒಂದು ಏನು ಅವಾಂತರವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಕೂತ್ಕೊಂಡು ಹಿಂದೆ ಎಣಿತಾ ಇರ್ತಕ್ಕಂಥ ವಿಚಾರ ಇದು. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ ನೋಡಿ, ಅದು ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ ಕುಮಾರಸ್ವಾಮಿ ಅವರು. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಮಾತಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ ಪೊಲೀಸ್ನವ್ರಿಗೆ, ನಾನು ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ ಹುಷಾರ್ ಅಂತಾರೆ. ಅಂದರೆ ಅದು ಬಾಲಿಶತನದ ವರ್ತನೆ ಅಲ್ವಾ ಅದು. ಒಟ್ಟಾರೆ ಟೌನ್ಶಿಪ್ ಬಡಿದಾಟ ಕೇವಲ ಬಿಡದಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ರೈತರ ಜಮೀನಿಂದ ರಾಜ್ಯ ರಾಜಕಾರಣದ ಪಡಸಾಲೆಗೂ ಲಗ್ಗೆ ಇಟ್ಟಿದೆ. ಈಗಾಗಲೇ ವಿಪಕ್ಷಗಳು ಸಿಎಂ ವಿರುದ್ಧ ಬೆಂಕಿಯುಂಡೆ ಎಸಿತಾ ಇದ್ದು, ಇದು ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಹರೀಶ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.